ಹೊಲ್ದಾಗೈತಿ. ಡಾಕ್ಟರ್ ಸಾಹೇಬ್ರ ಏನಾಗಿತ್ರಿ ನನ್ನ ಸೊಸಿಗೆ? ಏನಿಲ್ರಿ ಯಜಮಾನ್ರ, ಇನ್ನ ನಿಮ್ಮ ಸೊಸಿ ಬಹಳ ದಿವಸ ಉಳಿಯಂಗಿಲ್ಲ. ಅಂದ್ರೆ ನಿಮ್ ಸೊಸಿಗ ಗರ್ಭವತಿ ಆಗ್ಯಾವ. ಹೊಗ್ಗ ನಿಮ್ಮ ಮಂಜಾಳಾಗಲಿ. ಹಂಗೇನಿಲ್ಲ, ಎಷ್ಟು ಸಾಯಿಸ್ ಬಿಟ್ಟಿದ್ರಲ್ರಿ ನಮ್ಮನ್ನ. ನೋಡ್ರಿ, ನನಗಂಕರ ಹೊಟ್ಟೆ ಪುರ್ಸೊತ್ತಿಲ್ಲ. ಹೊರಸಿಣಸ್ಬೇಕು, ಖಾರ ಕುಟ್ಬೇಕು, ಕುಳ್ಳು ಬಡಿಸ್ಬೇಕು, ಹಂಗ ಒಂದ್ 2 kg ಲೋಬನ ತಗೊಂಬರ್ರಿ. ಭಾಳ ಅಂದ್ರ ಭಾಳ ಕೆಲಸ ಅದಾವ ನೋಡ್ ನನಗ್. ಆಯ್ತಾಯ್ತು. ಹಂಗೇನಿಲ್ರಿ ಯಜಮಾನ್ರ, ಯಾವಾಗಲೂ ಚಲೋ ಸುದ್ದಿ ಹೇಳ್ಬೇಕಾದ್ರ ಒಂದ್ ಕೆಟ್ಟ ಸುದ್ದಿ ಹೇಳಿ. ಆಯ್ತಾಯ್ತ್ರಿಪ್ಪ. ನಾ ಬರ್ತೇನೆ. ಹಾ ಬರ್ರಿ ಡಾಕ್ಟರ್ ಸಾಹೇಬ್ರ. ರೀ ಹಂಗ ನಿಂತ್ರಲ್ಲ, ನಾ ಹೇಳಿದ್ದಿಲ್ಲ ಹೊರಸಿಣಸ್ಬೇಕು, ಖಾರ ಕುಟ್ಬೇಕು, ಕುಳ್ಳು ಬಡಿಸ್ಬೇಕು, ಹಂಗ ಒಂದ್ 2 kg ಲೋಬನ ತಗೊಂಬರ್ರಿ. ಒಂದಷ್ಟು ಎಲ್ಲ ನಾನ ಮಾಡಂತ ಏನ ನೀ ಏನ ಮಾಡ್ತೀಯೋ ಇಲ್ಲ? ಅವೆಲ್ಲ ಹೊರಗೆ ಹೋಗಿ ತಗೊಂಬರ್ವ, ಅವೆಲ್ಲ ನೀವೇ ತರ್ಬೇಕು. ಏನು ಒಟ್ಟು ಬೇಕು ಕುಟ್ಟಬೇಕು ಅಂತ ಹೇಳಕತ್ತಿದ್ದಿಲ್ಲ ಅಪ್ಪಗ. ಮತ್ತ ಯಾಕೋ ಇಬ್ರು ನಗಾಕತ್ತಿದ್ರಲ್ಲ, ಬಹಳ ಅಷ್ಟು ಸಂತೋಷ ಆಗಿತ್ತೆ ನಿಮ್ಗೆ. ಯಾಕಪ್ಪ, ನಾವು ಊರ್ ಹೋಗಿದ್ರ ನಿನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ಬೇಕಂತಿದ್ದೇನ ಮತ್ತ? ಹೋಗ್ಬೇವ, ನಾ ಏನಾರ ಕೇಳಿದ್ರ ನೀ ಏನಾರ ಹೇಳ್ತಿ, ನಿನ್ನ ಜೊತೆ ಮಾತಾಡೋದು ಅಲ್ಲಿ ಹೋಗಿ. ಏ ತಮ್ಮ, ಆಕಿ ಬರೀ ಕೌಟ್ ಕಂಟಕದ ನಿಡಿಗಳು ತಮ್ಮ. ಅವೇನು ಹೇಳಕತ್ತಾನ, ನೀ ಏನು ಹೇಳಕತ್ತಿ? ಹಿಂಗೈತೇನ? ಏನಪ್ಪ ಅವ ಏನೋ ಸನ್ನಿ ಮಾಡಿ ಹೇಳಕತ್ತಾಳಲ್ಲ, ಮತ್ತ ನನಗ್ ಹೇಳ್ದಾರ್ದಂತ ವಿಷಯ, ಗುಟ್ಟಿನ ವಿಷಯ ಏನಾರ ಐತೇನು? ಮತ್ತ ಏನ್ ಹೇಳೋದ ತಮ್ಮ, ಏನ್ ಹೇಳೋದ? ಯವ್ವ ಯಾಕೆ ಬೇ ಯವ್ವ, ಏನಾತ ಅನ್ನೋದು ಹೇಳ್ರಿ. ಅಯ್ಯೋ, ನಿನ್ ಹೆಂಡತಿ ಸುದ್ದಿ ನಾವಲ್ಯೋ ಯಪ್ಪ, ನಾ ಹೇಳಕ್ ಬಲ್ಯ. ಏನು ನನ್ನ ಹೆಂಡತಿ ಸುದ್ದಿನ? ನನ್ನ ಹೆಂಡತಿ ನಿಮಗೆ ಏನಾರ ಅಂದಾಳ ಏನು? ಮತ್ತ ಅದಪ್ಪ, ಅತಿ ಸುದ್ದಿನ ಒಲ್ಲೆ ನಾ ಹೇಳಕ್. ನೋಡಪ್ಪ ತಮ್ಮ, ನಿನ್ ಹೆಂಡತಿ ಸುದ್ದಿ ಬಹಳ ದೊಡ್ಡದೈತಿ. ಅದನ್ನ ಹೆಂಗ್ ಹೇಳ್ಬೇಕು ಅನ್ನೋದನ್ನ ತಿಳಿಯುವಂತಾಗಿತ್ತು. ಅಪ್ಪ, ನನ್ನ ಹೆಂಡತಿ ನಿಮ್ಗೆ ಏನಾರ ಅಂದಿದ್ದಾಳಂದ್ರೆ ಹೇಳ್ರಿ. ಮತ್ತ ಯಾಕಂದ್ರ ನನ್ನ ಹೆತ್ತವರಿಗಿಂತ ದೊಡ್ಡವಳೇನಲ್ಲ ನನ್ನ ಕಣ್ಣ ದೃಷ್ಟಿಯಾಗ ನನ್ನ ಹೆಂಡತಿ. ಮತ್ತ ಆಕೆ ನಿಮಗೆ ಏನಾರ ಅಂದಿದ್ದಳಂದ್ರ ಒಂದು ಕ್ಷಣ ನಾವು ಈ ಮನ್ಯಾಗ ಇರುಗುಡಂಗಿಲ್ಲ. ನನ್ನ ತಮ್ಮಗಳು ಬರೋದ್ರೊಳಗ ಆಕಿನ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ಮತ್ತ ಅಲ್ಲದು ಬಾಪ ಏ ಮುದುಕಿ, ಇದನ್ನ ಬಹಳ ದೂರ ಹೋಗೈತಿ. ಸುಮ್ನೆ ಹೇಳ್ಬಿಡಿ ಏನದನ್ನ. ಹೇಳ್ಬಿಡಂತೀರ? ಮತ್ತೆ ಹೇಳಬಿಡುನ? ಹೌದು, ಮತ್ತೆ ಹೇಳ್ಬೇಕ. ಏ ತಮ್ಮ ಬಾಯಿಲಿ ಹೇಳು. ನಿನಗ ಹಾ. ಆದಷ್ಟು ಲಗುನ ಒಂದ ಅಂದ್ರ ಅಂದ್ರ ನಿನ್ನ ಹೆಂಡತಿ ಹೊಟ್ಟಿಲಾಗ ಹೇಳಪ್ಪ. ನನ್ನ ಹೆಂಡತಿ ಹೊಟ್ಟಿಲಾಗ ಗರ್ಭವತಿ. ನನ್ನ ಹೆಂಡತಿ ಗರ್ಭವತಿ. ನನ್ನ ಹೆಂಡತಿ ಗರ್ಭವತಿ. ಏ ತಮ್ಮ, ಈ ನಿನ್ ಹೆಂಡತಿಗೂ ಏನು ತ್ರಾಸ ಕೊಡಕ್ ಹೋಗಬೇಡ. ಆಕಿಗೆ ಯಾವ ಕೆಲ್ಸಕ್ಕೆ ಹಚ್ಚಕ್ ಹೋಗ್ಬೇಡ. ನೋಡ್ರಿ, ನನ್ನ ಮಗ ನಕ್ ನಕ್ ಸಂತೋಷದಾಗ ಕಣ್ಣೀರ್ ಹೆಂಗ್ ಬರಾಕತ್ತವಂತ ನೋಡ್ರಲ್ಲ. ಹುಚ್ಚಿ, ಸಂತೋಷ ಹೆಚ್ಚಾದ್ರ ಕಣ್ಣೀರ ಹಂಗ ಬರ್ತಾವ ಹೇಳವ. ಅಲ್ರಿ ಹೇಳು ಮಗನ. ಹೌದಪ್ಪ, ಎಷ್ಟು ದಿವಸದಿಂದ ನೀ ಆಸೆ ಇಟ್ಕೊಂಡಿದ್ದೆ ಅಲ್ವೇ, ಅದನ್ನ ದೇವ್ರ ಈಗ ಕಳಿಸ್ಕೊಟ್ಟಪ್ಪ, ಕಳಿಸ್ಕೊಟ್ಟನ. ನೀನು ಈಗ ನನ್ನ ಹೆಂಡತಿ ಗರ್ಭವತಿ ಅನ್ನೋದು ನನ್ನ ಹೆಂಡತಿ ಗೊತ್ತೈತೇನು? ಮತ್ತ ಇಲ್ಲಪ್ಪ, ಆಕಿ ಗೊತ್ತಿಲ್ಲ. ಡಾಕ್ಟ್ರ ಈಗ ನನಗೆ ಹೇಳಿದ್ರೆ ನನ್ನ ಮುಂದೆ ಹೇಳಿ ಹೋಗ್ಯಾರ ನೋಡು. ಅಂದ್ರೆ ಈಗ ಆಕಿಗೆ ಮೈಯಾಗ ಹುಷಾರಿಲ್ಲೇನು? ಆರಾಮ ಅದಾಳೋಪ. ಏನೋ ಮುಂಜಾಲಿಂದ 2 ಸಲ ಉಲ್ಟಿ ಮಾಡ್ಕೊಂಡಿದ್ರು. ಅದಕ್ಕ ನಿಮ್ಮ ಅವು ಗಾಬರಿಯಾಗಿ ಡಾಕ್ಟರ್ನ ಕರ್ಕೊಂಬ ಅಂತ ಹೇಳಿ ಹೋಗಿ ಕಳ್ಸಿದ್ರಪ್ಪ. ಕರ್ಕೊಂಡ್ ಬಂದಿದ್ನಿ. ಡಾಕ್ಟ್ರು ಈ ಸುದ್ದಿ ಹೇಳಿ ಹೋದ್ರ. ಈ ಸುದ್ದಿ ಕೇಳಿದಂತ ನನಗ ದಿಕ್ಕ ತಿಳಿತಾಗಿದ್ ನೋಡಪ್ಪ. ಯಪ್ಪ ನೋಡ, ನನ್ನ ಹಿರಿಯ ಸೊಸಿ ಅಂದ್ರ ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗ ಅದಾಳ. ಆಕಿ ಹೊಟ್ಯಾಗ ಈ ವಂಶ ದೀಪ ಹುಟ್ಟು ಬೀಳ್ತಿದಂದ್ರ ನಮಗ್ ಎಷ್ಟು ಆನಂದ ಅಕ್ಕಿಲಿ ಹೇಳಿ ನೋಡ್ರಿ. ಹೌದು ಪಾಪ, ಹೌದು. ಅದೆಲ್ಲ ನಿಮ್ಮ ಪುಣ್ಯನಪ್ಪ, ನಿಮ್ಮ ಪುಣ್ಯ. ಅದಕ್ಕ ಅಂತ ಸೊಸಿ ಸಿಕ್ಕಾಳ. ಆದ್ರ
ನನ್ನ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲಪ್ಪ. ಹತ್ತಕ್ಕೆ ನನಗೆ ಹೆಂಡತಿಯಾಗಿ ಸಿಕ್ಕಾಳಪ್ಪ, ನನ್ನ ಹೆಂಡತಿಯಾಗಿ ಸಿಕ್ಕಾಳ. ಏ ಹುಚ್ಚ ನೋಡಪ್ಪ, ಚಿಕ್ಕಂದಿನಿಂದ ಈ ಭೂಮಿ ಮ್ಯಾಗ ಶ್ರದ್ಧೆಯಿಂದ ದುಡ್ಕೊಂತ ಮಂದಿ ಆ ಪುಣ್ಯದಿಂದನಪ್ಪ ನಿನಗೆ ಇಂಥ ಹೆಣ್ಣು ಸಿಕ್ಕಿದ್ದು. ಶುದ್ಧ ಆತು ತಗೋ. ಅಪ್ಪ ಮಗ ಮಾತಾಡ್ಕೊಂತ ನಿಂತು ಬಿಡ್ತೀರಿ. ಮಗ ಬಂದ್ ಕೂಡ್ಲೆ ಎಲ್ಲ ಮರ್ತ ಬಿಟ್ರೆ ನೀವ ಏನ್ ಹೇಳಿದ್ನ? ಏನ್ ಹೇಳಿದ್ದೆ? ಅದಕ್ಕೆ ಹೇಳೋದು ನಿಮ್ಗ ವಯಸ್ಸಾತ್ ನೋಡು ಅಂತ ಹೇಳಿ. ಆದಷ್ಟು ಲಘು ನಮ್ಮ ಮನಿ ದೇವ್ರಿಗೆ ಹೋಗಿ ತೆಂಗಿನಕಾಯಿ ಒಡಸ್ಕೊಂಡು ಆಧಾರ ತಗೊಂಡ್ ಬಂದ್ ಸೊಸಿ ಹಣಿ ಮ್ಯಾಗ ಹಚ್ಚುನು ಅಂತ ಹೇಳಿರ್ಲಿಲ್ಲ ನಿಮ್ಗೆ? ಹೌದಾ, ಮರ್ತ ಬಿಟ್ಟಿದ್ ನೋಡಿ ಮಾತಾಡೋದು. ಹಾ ನಡಿ ಹಂಗಾರ ಹೋಗೋಣ. ಹಂಗ ಬರುವಾಗ ದೇವ್ರಿಗೆ ಹೋಗಿ ಹಣಕಾಯಿ ಮಾಡಿಸ್ಕೊಂಡ್ ಬರೋಣಂತ. ನನ್ನ ಸೊಸೆ ಗಂಡ ಮಗು ಆದ್ರ ಬೆಳ್ಳಿ ತೊಟ್ಟಲ್ದಾಗ ಹಾಕಿ ತೂಗ್ತೀನಿ ಅಂತ. ನಡಿವೆ. ನಿನ್ನ ಸೊಸೆಗೆ ಗಂಡು ಮಗ ಆದ್ರ ಬೆಳ್ಳಿ ತೊಟ್ಟಿಲ್ದಾಗ ಹಾಕಿ ತೂಗ್ತೀನಿ ಅಂತ ಬೇಡ್ಕೊ. ಅಪ್ಪ ಬಂಗಾರ ತೊಟ್ಟಿಲ್ದಾಗ ಹಾಕಿ ತೂಗ್ತೀನಿ ಅಂತ ಬೇಡ್ಕೊಲಿ. ಅವಾಗ ನಿಮ್ಮಿಬ್ರದ್ದು ಸರಿ ಹೋಗ್ತದವ, ಸರಿ ಹೋಗ್ತದ. ಅದಕ್ಕೇನಂತೋ ತಮ್ಮ, ನೋಡಪ್ಪ ನನ್ನ ಸುಶಿ ತನ್ನಗ ಹಡದ್ರ ಬಂಗಾರ ತೊಟ್ಟಲ ಹಾಕಿ ತಗೋ. ನಡಿ, ನಮಗೇನು ಕಡಿಮೆ ಆಗಿದ್ದೆ? ಏನ್ ಮಾತಾಡ್ಕೊಂಡ್ ನಿಂದಿರ್ತಿರೋ ಬರ್ತಿರೋ ಗಡಗಡ ನಡಿ. ನನ್ನ ಹೆಂಡತಿ ಗರ್ಭವತಿ, ನನ್ನ ಹೆಂಡತಿ ಗರ್ಭವತಿ. ಭಾರತಿ, ಏ ಭಾರತಿ, ಏನು ಕರೆದ್ರ ನನ್ನ? ಹಾ, ಸಂತೋಷ ಹೆಚ್ಚಾಗಿ ನಾನು ನಿನ್ನ ಕೂಗಿದೆ. ಅಂತ ಸಂತೋಷ ಏನಾಗಿದೆ ನಿಮ್ಗ? ಯಾಕೋ ನನ್ನ ಮೈಯಲ್ಲಿ ಹುಷಾರಿಲ್ಲ. ನನಗೆಲ್ಲ ಗೊತ್ತಾಗೈತಿ ಬಾ. ಆ ವಿಷಯ ಗೊತ್ತಾಗಿ ನಾನು ನಿನ್ನ ಕೂಗಿದ್ದು. ಏನ್ ಗೊತ್ತಾಗೈತಿ ನಿಮ್ಗ? ಅದೇ ಡಾಕ್ಟರ್ ಬಂದು ಹೋದದ್ದು. ಹೌದ್ ನೋಡ್ರಿ, ಮುಂಜಾನಿಂದ 2 ಸಲ ವಾಂತಿ ಆತು. ನಾನು ಬೇಡ ಅಂದ್ರು ಅತ್ತಿ ಮಾವಂದ್ರು ಕರೆಸಿದ್ರು. ಏನಂತ ಗೊತ್ತಾಗ್ಲಿಲ್ಲ. ಮತ್ತ ಡಾಕ್ಟರ್ ಬರ್ದಿದ್ರ ಅದ ಹೆಂಗ್ ಈ ವಿಷಯ ಹೆಂಗ್ ಗೊತ್ತಾಗತ್ತ ನನಗ? ಏನ್ ಹೇಳಿದ್ರಂತ ಡಾಕ್ಟರ್? ಅದಿರ್ಲಿ ಭಾರತಿ, ನಾನು ನಿನಗೊಂದ ಮಾತು ಕೇಳ್ತೀನಿ. ನಾ ಖರೆ ಹೇಳ್ತೀನಿ ಅಂತ ನನ್ನ ಮುಟ್ಟಿ ಆಣೆ ಮಾಡಿ ಹೇಳ ನೋಡು. ಕೇಳ್ರಿ, ಏನ್ ಕೇಳ್ತೀರಾ ಕೇಳಿ. ಯಾಕಂದ್ರ ನಾನು ಮುಟ್ಟಿ ಆಣೆ ಮಾಡಿದ ಮೇಲೆ ನೀ ಸುಳ್ಳು ಹೇಳಬಾರ್ದು ನೋಡು. ಅದಕ್ಕ ನನ್ನ ಆಣೆ ಮಾಡಿ ಹೇಳು, ನಿಜ ಹೇಳ್ತೀನಂತ. ಆಯ್ತು. ಭಾರತಿ, ಗಂಡ ಅಂದ್ರ ದೇವ್ರು. ಹಾ, ಆ ದೇವ್ರ ಮುಂದೆ ಸುಳ್ಳು ಹೇಳಬಾರ್ದಲ್ಲ. ಹಂಗಾದ್ರ ಆ ದೇವರಾಣಿ ಮೇಲೆ ಆಣೆ ಇಟ್ಟು ಹೇಳು, ನಾ ಕೇಳಿದ್ದು ಸತ್ಯ ಅದರ ಸುಳ್ಳದನ್ನ ನನ್ನ ಮೇಲೆ ಆಣೆ ಇಟ್ಟ ಮತ್ತೆ ಹೇಳು ಭಾರತಿ, ಮತ್ತೆ ಹೇಳು. ಸ್ವಾಮಿ, ನಿಮ್ಮ ಮುಂದೆ ನಾನು ಎಂದಾದ್ರೂ ಸುಳ್ಳು ಹೇಳಬಹುದೇ? ಇಲ್ಲ, ಸತ್ಯವನ್ನೇ ಹೇಳ್ತೀನಿ. ಭಾರತಿ, ನೀನೀಗ ಗರ್ಭವತಿ ಅಂತ ಯಾಕೆ ಸುಮ್ಮನಾದೆ? ಯಾಕೆ ಸುಮ್ಮನಾದೆ? ಹೆದರ್ಬೇಡ, ನೀ ಹೇಳು, ನಿಜ ಹೇಳು. ನೀನು ಗರ್ಭವತಿ, ನೀನು ಗರ್ಭವತಿ, ನೀನು ಗರ್ಭವತಿ. ಮುಂದೆ ಇದಕ್ಕೆ ಪರಿಹಾರ? ಭಾರತಿ, ಅಂದು ನಮ್ಮ ಮದುವೆಯಾದ ಪ್ರಥಮ ರಾತ್ರಿ ನಾವಿಬ್ಬರು ಏಕಾಂತದಲ್ಲಿದ್ದಾಗ ನನ್ನ ಮನದ ಬಯಕೆಯಂತೆ ನಾನು ನಿನ್ನ ಮುಟ್ಟಲು ಬಂದಾಗ ಕೈ ಮುಗಿದು, ಸ್ವಾಮಿ ನಾನೊಂದು ವ್ರತ ಮಾಡ್ತಾ ಇದ್ದೀನಿ, ನನ್ನ ಪೂಜೆ ಮುಗಿಯುವವರೆಗೂ ನೀವು ಮುಟ್ಟಬೇಡಿ ಅಂತ ನನ್ನ ಕೈ ಮುಗಿದು ಕಾಲು ಹಿಡಿದು ಬೇಡ್ಕೊಂಡೆ. ನಾನು ನಿನಗೆ ಒತ್ತಾಯ ಮಾಡಲಿಲ್ಲ, ನಿನ್ನ ಮನಸ್ಸು ತೋರಿಸಲಿಲ್ಲ, ನಿನ್ನ ಪೂಜೆಗೆ ನಾ ಬಂಗಾರ ತರಲಿಲ್ಲ. ನನ್ನ ಹೆತ್ತ ತಂದೆ ತಾಯಿಗೂ ನಾ ಈ ವಿಷಯ ತಿಳಿಸಲಿಲ್ಲ. ಈಗ ನೀ ಗರ್ಭವತಿ ಅಂತ ತಿಳಿದು ನಾನು ನಳಬೇಕು ನಗಬೇಕು ಅಂತ ಒಂದಕ್ಕೂ ತಿಳಿತಾ ಇಲ್ಲ ಭಾರತಿ, ಒಂದು ತಿಳಿತಾ ಇಲ್ಲ. ನನ್ನ ತಂದೆ ತಾಯಿ ನಿನ್ನ ಮೇಲೆ ಇಟ್ಟ ಪ್ರೀತಿ ಅಪಾರ. ನಾಳೆ ನಾಳೆ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರ ಜೀವಂತ ಉಳಿಯಬಹುದೇ? ಈ ಊರು ಜನ ನಿನ್ನ ಮೇಲಿಟ್ಟ ಪ್ರೀತಿ ಹೇಳುತ್ತಿರೋದು. ಊರಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಹೊಸದಾಗಿ ನಡೀಲಿಕ್ಕೆ ಬಂದ್ರ
ಆ ಗಿರಿಜಮ್ಮನ ಹಿರಿಯ ಸೊಸಿ ಭಾರತೀಯನ ನೋಡಿ ಬಾಳ್ವೆ ಮಾಡ್ರಿ ಅಂತ ಊರಿಗೆ ಹೇಳ್ತಾ ಇತ್ತು. ನಾಳೆ ಈ ವಿಷಯ ಊರವರಿಗೆ ಗೊತ್ತಾದ್ರ ನಮ್ಮ ಮನೆತನದ ಮರ್ಯಾದೆ ಏನಾಗ್ತಾ? ನಾವು ಮುಖವೆತ್ತಿ ತಿರುಗಬಹುದೇ? ಹೇಳು ಭಾರತಿ, ಹೇಳು, ಯಾಕೆ ಸುಮ್ಮನದಿ? ಮೊದ್ಲ ನಾನು ನೊಂದ ಜೀವಿ. ನಂದ ಬಾಳಿಗೆ ಆಸರೆ ಆಗ್ಲಿ ಅಂತ ನಾನಿನ್ನು ಮದುವೆ ಆದೆ. ಈ ರೀತಿ ಮೋಸ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದ್ರೆ ಏನು? ಮದುವೆಗೆ ಮುಂಚೆ ಈ ವಿಷಯ ನನಗೆ ಹಿಂಗಾತ್ ಹೇಳಿದ್ರ ನನ್ನ ಜೀವನದಾಗ ನಾವು ಮದುವೆಯನ್ನ ಆಗ್ತಿರ್ಲಿಲ್ಲ. ಮದುವೆ ಆಗ್ತಿರ್ಲಿಲ್ಲ. ಈ ರೀತಿ ನಂಬಿಸಿ ಮೋಸ ಮಾಡಬಾರ್ದು ಬರ್ತಿ, ಮೋಸ ಮಾಡಬಾರ್ದು. ಇದು ನಂಬಿಸಿ ಕುತ್ತಿಗೆ ಕೋದು ಮೋಸ ಮಾಡಿದೆ ಬರ್ತಿ. ನಿನ್ನ ಮೋಸ ವಂಚನೆ ಮಾಡಿದವರೊಂದಿಗೆ ನೀ ಈ ರೀತಿ ಮಾಡಿದ್ರ ಅದು ಸರಿ ಆಗ್ತಿತ್ತು. ಈ ರೀತಿ ನಂಬಿಸಿ ಕುತ್ತಿಗೆ ಕೊಯ್ಯಬಾರ್ದು. ನನ್ನ ತಂದೆ ತಾಯಿ ಮಾತು ಕೇಳಿ ನಾನಿನ್ನ ಮದುವೆ ಆಗಿ ಮೋಸ ಹೋದೆ. ಇದು ಮೋಸ ಮೋಸ ಮೋಸ. ಇಲ್ಲ ಸ್ವಾಮಿ, ಇಲ್ಲ, ನಾನು ನಿಮಗೆ ಮೋಸ ಮಾಡಲಿಲ್ಲ ಸ್ವಾಮಿ, ನಾನು ನಿಮಗೆ ಮೋಸ ಮಾಡಲಿಲ್ಲ. ನನಗೆ ಮೋಸ ಮಾಡಿದ ವ್ಯಕ್ತಿ ಬೇರೊಬ್ಬರಿದ್ದಾನೆ. ನನ್ನ ತಾಯಿ ತಮ್ಮನನ್ನು ಮದುವೆ ನನಗೆ ಕೊಟ್ಟು ಮಾಡಬೇಕು ಅಂತ ನನ್ನ ಮನೆಯಲ್ಲಿ ತಂದಿಟ್ಟಿದ್ರು. ಆ ಪಾಪಿ ಒಂದು ದಿನ ಕುಡಿದ ಅಮಲಿನಲ್ಲಿ ಬಂದು ನನ್ನ ಶೀಲ ಹಾಳು ಮಾಡಿ ಹೋಗಿಬಿಟ್ಟ. ಆವತ್ತೇ ನನ್ನ ಶೀಲ ಮಣ್ಣು ಪಾಲಾಗಿ ಹೋಯಿತು ಸ್ವಾಮಿ. ಅವ ಮಾಡಿದ ಪಾಪದ ಹೊರೆ ನನ್ನ ತಲೆ ಮೇಲೆ ಯಾಕೆ ಹಾಕಿದಿ? ನಿನ್ನ ಹೆಣ್ಣತನವನ್ನು ಹಾಳು ಮಾಡಿದವನೊಂದಿಗೆ ನೀನು ಮದುವೆಯಾಗಿದ್ದರೆ ನಿನ್ನ ಪಾಪ ಅಣುವಿನಷ್ಟಾದರೂ ತೊಳೆದು ಹೋಗುತ್ತಿತ್ತು. ಅದನ್ನು ಬಿಟ್ಟ ಬೇರೆಯೊಬ್ಬರನ್ನ ಮದುವೆಯಾದ್ರ ಇದು ಮುಚ್ಚಿ ಹೋಗ್ತದಂತ ನೀ ತಿಳ್ಕೊಂಡಿಯ? ಹೇಳು ಬರ್ತಿ, ಹೇಳು. ನಾನು ಮಾಡಿದ ಪಾಪದ ಫಲವನ್ನು ಮದುವೆಗಿಂತ ಮುಂಚಿತವಾಗಿ ಹೊರಗೆ ಹಾಕಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಅದು ಸಾಧ್ಯವಾಗಲಿಲ್ಲ ಸ್ವಾಮಿ, ಸಾಧ್ಯವಾಗಲಿಲ್ಲ. ಈಗ ಮಾಡಿದ್ದೊಂದು ಪಾಪ, ಇನ್ನು ಗರ್ಭಪಾತ ಮಾಡಿಸಿಕೊಂಡು ಶಿಶು ಹತ್ಯೆ ಮಾಡುವುದೊಂದು ಮಹಾಪಾಪ. ನೋಡಬಾರ್ದೆ, ಒಂದು ಸತ್ಯವನ್ನ ಒಂದು ಸಲ ಹೇಳಿ ಮುಚ್ಚಿ ಹಾಕಬಹುದು, ಆದ್ರೆ ಒಂದು ಸುಳ್ಳನ್ನ ಮುಚ್ಚಿ ಹಾಕ್ಲಿಕ್ಕೆ 1000 ಸುಳ್ಳು ಹೇಳಬೇಕಾಗ್ತದ, 1000 ಸುಳ್ಳು ಹೇಳಬೇಕಾಗ್ತದ. ನಾನು ಮಾಡಿದ ತಪ್ಪಾದ್ರೆ ಹೇಳಬಾರ್ದು. ಈ ರೀತಿ ಸುಳ್ಳು ಹೇಳಿ ಮುಚ್ಚಿಕೊಳ್ಳಬೇಕು. ನೀನು ಎಷ್ಟು ಸುಳ್ಳು ಹೇಳಬೇಕು ಹೇಳಬಾರ್ದು, ಹೇಳು. ಸ್ವಾಮಿ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಅಪವಿತ್ರವಾದ ದೇಹವನ್ನು ನಿಮ್ಮಂತ ಪವಿತ್ರವಾದ ಮೂರ್ತಿಗಳಿಗೆ ಅರ್ಪಿಸಬಾರದು ಅಂತ ಮದುವೆಗಿಂತ ಮುಂಚಿತವಾಗಿ ನಿಮ್ಮ ಕಾಲು ಹಿಡಿದು ಕೈ ಹಿಡಿದು ಪೂಜೆ ನೆಪ ಹೇಳಿ ನಿಮ್ಮಿಂದ ನಾನು ದೂರವಾದೆ. ಮದುವೆಗಿಂತ ಮುಂಚಿತವಾಗಿ ನೀವು ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತಾಗಿದ್ರೆ ಖಂಡಿತವಾಗಿ ನಾನು ನಿಮ್ಮನ್ನು ಬಯಸ್ತಾ ಇರಲಿಲ್ಲ ಸ್ವಾಮಿ, ಬಯಸುತ್ತಿರಲಿಲ್ಲ. ಇದು ನಿನ್ನ ತಪ್ಪಲ್ಲ ಭಾರತಿ, ಇದು ನಿನ್ನ ತಪ್ಪಲ್ಲ. ಆ ವಿಧಿಯ ಕೈವಾಡ. ಅವನ ಆಟ ಯಾರಿಗೂ ಗೊತ್ತಾಗುವುದಿಲ್ಲ. ಅವನ ಆಟ ಯಾರಿಗೂ ಗೊತ್ತಾಗುವುದಿಲ್ಲ. ಅವನು ನಮ್ಮನ್ನು ಅಳಿಸಿ ಆಡಿಸಿ ಅವನು ನಗುವುದಂದ್ರೆ ಅವನು ತುಂಬಾ ಇಷ್ಟ. ನೋಡು ಭಾರತಿ, ನನಗನಿಸ್ತದ ನನ್ನ ಹೆತ್ತವರಲ್ಲಿ ಏನಾದರೂ ಒಂದು ದೋಷ ಇರಬೇಕು. ಒಂದು ಇಲ್ಲ, ನನ್ನ ಕರ್ಮವನ್ನ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದಿರಬೇಕು. ಒಂದು ಇರ್ಲಿ,
ಇನ್ನೊಬ್ಬರಿಗೆ ಏನು ಮಾತಾಡಬಾರ್ದು ಅಂತ ನನಗೆ ಗೊತ್ತು. ಆದ್ರೆ ಈ ಕೆಟ್ಟ ಮನಸ್ಸು ಕೇಳೋದಿಲ್ಲ ನೋಡು, ಅದಕ್ಕೆ ಈ ರೀತಿ ಮಾತಾಡಿದೆ ಭಾರತಿ. ಹೋಗ್ಲಿ, ಇನ್ನು ಮೇಲಾದರೂ ನಾವಿಬ್ಬರು ಒಂದು ನಿರ್ಧಾರಕ್ಕೆ ಬರೋಣ. ಹೇಳಿಸು, ಯಾವ ನಿಮ್ಮ ನಿರ್ಧಾರ? ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವುದೇ ನನ್ನ ಕರ್ತವ್ಯ. ನೀವು ಇವತ್ತೇ ನನಗೆ ಸಾಯ ಅಂತ ಹೇಳಿದ್ರೆ ಅದಕ್ಕೂ ನಾನು ಸಿದ್ಧಳಿದ್ದೇನೆ. ಛೇ, ಅಂತ ಹೀನ ಹೃದಯದವನು ನಾನಲ್ಲ. ನೋಡು ಬರ್ತಿ, ಅಂತರಂಗದಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದರು, ಬಹಿರಂಗದಲ್ಲಿ 1000 ಜನರ ಎದುರಿಗೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಗಂಡನಾಗಿದ್ದೇನೆ. ಆ ತಪ್ಪಿಗಾದರೂ ನಾನು ನಿನ್ನ ಕಟ್ಟಿಕೊಳ್ಳಲೇಬೇಕು. ಇರಲಿ, ನೋಡು, ಇದನ್ನ ನಮ್ಮಿಬ್ಬರಲ್ಲೇ ಬಗೆಹರಿಸಿಕೊಳ್ಳೋಣ. ಈ ವಿಷಯ ಯಾರಿಗೆ ಹೇಳೋದು ಬೇಡ. ಈ ಯಾರಿಗೆ ಹೇಳೋ ವಿಷಯನೂ ಇದಲ್ಲ. ನೋಡು ಭಾರತಿ, ಈಗ ನೀನು ಗರ್ಭವತಿ. ಆ ಮಗುವಿಗೆ ನೀ ಜನ್ಮ ಕೊಡು. ಈ ವಿಷಯ ನಿನಗೆಷ್ಟೇ ಗೊತ್ತಿರಲಿ, ನನ್ನ ಹೆತ್ತವರಿಗೆ ತಿಳಿಸೋದು ಬೇಡ. ಬಹಿರಂಗದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿರೋಣ. ಆದ್ರೆ ಅಂತರಂಗದಲ್ಲಿ ಮಾತ್ರ ಜನ್ಮ ಕೊಡುವ ನಿನ್ನ ಮಗುವಿನೊಂದಿಗೆ ನಾನೊಬ್ಬ ನಿನ್ನ ಹಿರಿಯ ಮಗ ಅಂತ ತಿಳ್ಕೊಂಡು ಬಿಡು. ಸ್ವಾಮಿ, ನೀವದೆಂಥ ಹೃದಯ! ನಿಮ್ಮ ಹೃದಯ ಎಷ್ಟೊಂದು ಪವಿತ್ರವಾಗಿತ್ತು. ನಾನು ಮಾಡಿದ ತಪ್ಪಿಗಾಗಿ ನನ್ನನ್ನು ಇಂಚು ಇಂಚಾಗಿ ಕಡಿದು 10 ಕಾಗೆಗಳಿಗೆ ಹಾಕಿದ್ರೆ ನಾನು ಮಾಡಿದ ತಪ್ಪಿಗೆ ಅಣುವಾದರೂ ಕಡಿಮೆ ಆಗುತ್ತಿತ್ತು. ಆದ್ರೆ ನಾನು ಮಾಡಿದ ತಪ್ಪನ್ನು ಮನ್ನಿಸಿ ನಾಳೆ ಹುಟ್ಟುವ ನನ್ನ ಮಗುವಿಗೆ ತಂದೆ ಆಗುತ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೇನು ದೇವರನ್ನ ಬೇಕೋ ಅಥವಾ ದೇವ ಮಾನವರನ್ನ ಬೇಕೆಂಬುದೇ ನನಗೆ ತಿಳಿಯದಾಗಿದೆ. ಇಲ್ಲ ಸ್ವಾಮಿ, ಇಲ್ಲ. ನಾನು ಮಾಡಿದ ತಪ್ಪಿಗಾಗಿ ನನಗೊಂದು ಪ್ರಾಯಶ್ಚಿತ್ತವಾಗಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ನನ್ನಂತ ಹೆಣ್ಣು ಪ್ರತಿಯೊಬ್ಬರ ಮನೆಯಲ್ಲಿ ಹುಟ್ಟಿದ್ರೆ ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಅಪಕೀರ್ತಿ ತಪ್ಪಿದ್ದಲ್ಲ. ನಾನು ನಿಮಗೆ ಸತಿ ಆಗಲಿಲ್ಲ ಸ್ವಾಮಿ. ನಾನು ನಿಮಗೆ ಸತಿ ಸೂಳೆ ಆಗಿಬಿಟ್ಟೆ. ಸತಿ ಸೂಳೆ ಆದೆ. ಏನ್ ಮಾತಾಡ್ತಿದ್ಯಾ? ನನ್ನಿಂದ ನಿನಗೆ ಪ್ರಾಯಶ್ಚಿತ? ಏನ್ ಹಂಗ ಮಾತಾಡಿದ್ರೆ? ಈಗ ನೀನಾಡುವ ಮಾತು ತಿಳಿಯದ ಬುದ್ಧಿಗೆ ಏಡಿಗಳು ಮಾಡುವ ಹೀನ ಕೃತ್ಯವಿದು. ನೋಡು, ನಾನು ನಿನ್ನ ಬಡದು ಕೊಂದು ಜೈಲು ಸೇರಿ ನಾನು ಬಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದೇ, ಸಮಾಧಾನ ಸಿಗುವುದೇ? ಹೇಳು ಭಾರತಿ, ಹೇಳು. ನೋಡು ಭಾರತಿ, ಒಡೆದ ಮಡಿಕೆ ಹಾಗೆ ಹೆಣ್ಣಿನ ಜೀವನ. ಆ ಮಡಿಗೆ ಒಡೆದು ಹೋದ ಮಡಿಕೆಯನ್ನು ಒಂದುಗೂಡಿಸಿದರೆ ಮುಕ್ಕಾದ ಮಡಿಕೆ ಅಂತ ಹೆಸರು ಹೋಗಬಹುದೇ ಭಾರತಿ? ಹೆಸರು ಹೋಗಬಹುದು. ಬೇಡ, ನಾ ಮಡಿಕೆಯನ್ನು ಒಡೆಯುವುದು ಬೇಡ, ಮತ್ತೆ ಒಂದುಗೂಡಿಸುವುದು ಬೇಡ. ನೋಡು, ನನ್ನ ತಂದೆ ತಾಯಿಗಳು ಏನೇನೋ ಆಸೆ ಕಟ್ಕೊಂಡಾರ. ಸೊಸೆಗೆ ಗಂಡ ಮಗ ಹುಟ್ಟಿದ್ರ ಬಂಗಾರ ತೊಟ್ಟದಾಗ ತೂಗಿಸ್ತೀನಿ ಅಂತ ಆ ದೇವ್ರಿಗೆ ಬೇಡಿಕೊಳ್ಳಕ್ ಹೋಗ್ಯಾರ. ಅವ್ರಿಗೆ ಗೊತ್ತಿಲ್ಲ, ಹುಟ್ಟುವ ಮಗು ಯಾರದಿಂದ ಅವ್ರಿಗೆ ಗೊತ್ತಿಲ್ಲ ಪಾಪ.
ಅವ್ರ ಆಸೆ ನಾವ್ಯಾಕೆ ನೆರವೇರಿಸ್ಬೇಕು? ನಿರಾಸೆ ಯಾಕೆ ಮಾಡಬೇಕು? ನೋಡು ಬರ್ತಿ, ನೀನು ಹುಟ್ಟುವ ಮಗುವಿಗೆ ಅದೇ ತೊಟ್ಟಿನ ಹಾಕಿ ತೂಗಿದ್ರಾಯ್ತು. ಆ ಮಗುವಾದ್ರ ಅಷ್ಟ, ಈ ಮಗುವಾದ್ರ ಅಷ್ಟ. ಹುಟ್ಟಿದ ಮಗುವಿಗೆ ತಂದೆಯಾದೆ, ಆದ್ರೆ ಆ ಮಗುವಿನ ತಂದೆ ಯಾರಂತ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ಪಾಪ. ನಾನು ಆ ಮಗುವಿಗೆ ತಂದೆ ಆದ್ರ ಅವ್ರು ನನ್ನ ಮೊಮ್ಮಗ ಅಂತ ತಿಳ್ಕೊತಾರ. ಆದ್ರೆ ಹುಟ್ಟಿ ಇಷ್ಟು ದೊಡ್ಡವಾದೇ ಭಾರತಿ, ನನ್ನ ತಂದೆ ತಾಯಿ ಯಾವತ್ತೂ ನಾ ಸಣ್ಣ ಸುಳ್ಳು ಹೇಳಲಿಲ್ಲ. ಆದ್ರೆ ಈ ವಿಷಯ ಮುಚ್ಚಾಕಿ ನನ್ನ ಮನೆತನ ಮಾನ ಉಳಿಲಕ್ಕ, ನಮ್ಮ ತಂದೆ ತಾಯಿ ಮರ್ಯಾದಿಂದ ಬಾದಕ ನಾನು ನೆನಪಕ್ಕೆ ನಿನ್ನ ಸಲುವಾಗಿ ಸುಳ್ಳು ಹೇಳ್ತೀನಿ. ನಾನು ಈ ವಿಷಯನ್ನ ಏನು ಬೇಕಾದ್ರೆ ಮಾಡಿ ಮುಚ್ಚಾಕ್ತೀನಿ. ಇರಲಿ, ನೀವು ಹೋಗು. ನನ್ನ ತಂದೆ ತಾಯಿ ಬರುವ ಹೊತ್ತಾಯ್ತು, ನೀನು ಹೋಗಿ ಬುತ್ತಿ ತೆಗೆದುಕೊಂಡು ಬಾ. ಬುತ್ತಿ ತೆಗೆದುಕೊಂಡು ಬಾ, ಹೋಗು. ಆಶಾ ನಿರಾಶಾ, ಆಶಾ ನಿರಾಶಾ, ನಿರಾಶಾ ಮಳೆಯಾಗಿ ಈ ಮನೆ ತುಂಬಿ ಮಾತೆಯಾಗಿ ಮಳೆಯಾಗಿ ಈ ಮನೆ ತುಂಬಿ ಮಾತೆಯಾಗಿ ದೇವ್ರೇ, ಏನ್ ಮಾಡಿ ಭಾರತಿ, ನೀನ್ ಯಾಕೆ ಹೆದರ್ತೀಯ? ಧೈರ್ಯವಾಗಿರು ಭಾರತಿ, ಧೈರ್ಯವಾಗಿರು. ನೋಡು, ನೀ ಚೆನ್ನಾಗಿ ಉಂಡು ಉಟ್ಟು ಆರಾಮಾಗಿರು. ನೀ ಉಂಡುಟ್ಟು ಆರಾಮಾಗಿದ್ರ ನಿನ್ನ ಹೊಟ್ಟೆ ಒಳಗೆ ಬೆಳಿಬ ಕೂಸು ಆರಾಮಾಗಿರ್ತೈತಿ. ಹಿಂಗ ನೀ ಚಿಂತೆ ಮಾಡಿ ಆ ಹುಟ್ಟುವ ಮಗುವಿನ ಆರೋಗ್ಯ ಯಾಕೆ ನೀ ಕೆಡಿಸ್ತಿ? ನೋಡು, ಬೇಡ, ಯಾಕೆ ಕಣ್ಣೀರು ಹಾಕ್ತಾ ಇದೀಯ ಭಾರತಿ? ಏನಿಲ್ಲ, ನಿಮ್ಮ ಎಲ್ಲಾ ಮಾತಿಗೂ ನಾನು ಒಪ್ಕೊಂಡೆ. ಆದ್ರೆ ನನ್ನದೊಂದೇ ಒಂದು ಮಾತನ್ನು ನಡೆಸ್ಕೊಡ್ತೀರಾ?
ಹೇಳು ಭಾರತಿ, ಅದ್ಯಾವ ಮಾತು? ಏನಿಲ್ಲ, ಒಂದೇ ಒಂದು ಸಲ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹಣೆ ಹಚ್ಚಬೇಕೆಂಬ ಆಸೆ. ದಯವಿಟ್ಟು 2 ಪಾದಗಳನ್ನು ಕೊಡಿ. ಛೆ, ಏನ್ ಮಾತಾಡ್ತಿದ್ಯಾ? ಹೆತ್ತ ತಾಯಿ ತನ್ನ ಮಗನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೇನು? ಈ ಹೆತ್ತ ಮಗನ ಪಾದ ಮುಟ್ಟಿ ನಾನು ಯಾವ ಪಾಪಕ್ಕ ನೂಗಬೇಕಂತ ಮಾಡಿದೀವಿ? ಯಾವ ಪಾಪಕ್ಕೆ ನೂಗ್ಬೇಕಂತ ಮಾಡಿದಿ? ಏನ್ ಅನ್ಕೊಂಡ್ರೆ ಮಾತಾಡು. ಅಲ್ಲಿ ನಾವು ದೇವ್ರ ಗುಡಿಗೆ ಹೋಗಿ ಬರುತ್ತರೊಳಗಾಗ ಸೊಸಿ ಹೆಂಗ ಆರಾಮಾಗಿ ಮಾತಾಡ್ಕೋತ ನಿಂತಾಳ ನೋಡ. ಮತ್ ನಾನು ನನ್ ಸೊಸೆ ಆರಾಮಾಗ್ಲಿ ಅಂತ ಬೇಡ್ಕೊಂಡು ಬಂದಿಲ್ಲ ಏನ್ ದೇವ್ರ ಹತ್ರ. ಹಾ ಹ್ಞೂ, ಅವ್ರು ಮಾತಾಡ್ಕೋತಿರ್ಬೇಕು. ಹುಟ್ಟಿದ್ರೆ ನಮ್ಮ ಹಂತದ ಹುಟ್ಲಿ ಅಂತ ಸೊಸೆ ಅಂದಿರ್ಬೇಕ. ನಿಮ್ಮ ಹಂತದ ಯಾಕ್ರಿ ನನ್ನ ಹಂತದ ಹುಟ್ಲಿ ಅಂತೇಳಿ ಮಗ ಅಂದಿರ್ಬೇಕು. ಗಿರ್ಜಾ, ಒಟ್ಟಿನಲ್ಲಿ ನನ್ನ ಮಗನ ಹಂಗ ಹುಡುಗ ಹುಟ್ಟಿದಂದ್ರ ಏನ್ ಹೇಳ್ಬೇಕದ? ಅಯ್ಯೋ, ನನ್ನ ಸೊಸೆ ಅಂತದ್ದು ಹುಟ್ಲಿ ಬಿಡ್ರಲ್ಲ. ಹೊಲಸಿ ಗಂಡ ಹುಡ್ತದ. ಗಂಡ ಹುಡ್ತದ ಅಲ್ರಿ. ಅವ್ ಏನ್ ಮಾತಾಡಕತ್ತಿದ್ವೋ ಏನ ಅದನ್ನ ಹೇಳ್ತಾರಲ್ಲ, ಶಿವಪೂಜೆ ಕರಡಿ ಬಿಟ್ಟಾಗ ನಾವು ಬೇರೆ ಬಂದ್ಬಿಟ್ವಿ. ಅವು ಮಾತಾಡ್ಕೊಳ್ಬೇಕ. ನಡೀರಿ, ನಾವು ನಮ್ಮ ಮಗಳು ಊರಿಗೆ ಹೋಗ್ಬೋದು. ಯಾಕೆ ಜಗಳಾಡ್ಕತ್ತೀರಿ ನೀವು? ಆ ದೇವ್ರು ಏನಾರ ಒಂದು ಕೊಡ್ತಾನ, ಕೊಡ್ಲಿ ಬಿಡು, ಅದನ್ನ ತಗೊಳ್ಳೋದಂತ. ತಂಗಿ, ಯಾಕ ಬೇ? ಯಾಕ ನಿನ್ನ ಕಣ್ಣಾಗ ನೀರು? ಯಾಕೆ ಬೇ ಅವ್ವ, ನೀ ಆರಾಮಾಗಿಯೋ ಇಲ್ಲ? ಹಂಗಾರ ಹೇಳ, ಮತ್ತ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಹಳಬಾರ್ದವಾ, ಧರ್ಮ ದೇವತೆಯಾಗಿ ಮನ್ಯಾಗ ನೀ ಕಣ್ಣೀರು ಹಾಕಬೇಡವಾ. ಕಣ್ಣೀರು ಹಾಕಿದ್ರೆ ಈ ಮನೆಗೆ ಒಳಿತನ ಹಾಕುದಿಲ್ವಾ? ಕಣ್ಣೀರು ಹಾಕಬೇಡವಾ ಮಗಳ, ಕಣ್ಣೀರು ಹಾಕಬೇಡ. ಹೌದಪ್ಪ ಯಪ್ಪ, ನೀ ಹೇಳು ಮಾತು ಖರೆ ಐತ್ ನೋಡಪ್ಪ. ನಿನ್ನ ಸೊಸಿ ಅಂತ ಇಂಥ ಕಳಿಸಿಡ್ಲಿಲ್ಲಪ್ಪ ಮನಿಗ. ಅಂತ ಇಂಥ ಕಳಿಸಿಟ್ಲಿಲ್ಲ, ಆಕೆ ಬಂಗಾರದ ಕಳಸನ ಇಟ್ಟಾಳಪ್ಪ. ತಪ್ಪಿಸಿಕ್ಕಳಪ್ಪ, ತಪ್ಪಿಸಿಕ್ಕಳ ಅಂತಾಗಿ ನಿನಗೆ ಸೊಸೆಯಾಗಿ ಅದು ನಿನ್ನ ಪುಣ್ಯ. ಆದ್ರ ನನ್ನ ಕರ್ಮ ಅಂತ ಹೆಂಡತಿಯಾಗಿ ಸಿಕ್ಕದ್ದೆ. ನೀ ಯಾಕೆ ಅಳಕತ್ತಿ? ಅಲ್ಲ ಹೊತ್ತ, ಯಾರು ಅಳ್ತಾರೇನ? ಆಕಿಗೆ ಏನೂ ಆಗಲ್ಲ. ಡಾಕ್ಟರ್ ಹೇಳ್ಯಾರ ಆಕಿಗೆ ಏನೂ ಆಗಲ್ಲ ಅಂತ. ಏನ್ರಿ ಹಿಂಗ ಮಾತಾಡ್ಕೊತ ನಿಲ್ತಿರೋ ಏನ? ಮಗಳ ಊರಿಗೆ ಹೋಗಿ ಬರ್ತಿರೋ? ಅವ್ ಏನ್ ಮಾತಾಡಕತ್ತವೇನ? ಮಾತಾಡ್ಕೊಳ್ಳಿ ಬರ್ರಿ, ನಾವ್ ಗಡ ಹೋಗಿ ಮಗಳ ಊರಿಗೆ ಹೋಗಿ ಬರೋಣಂತೆ. ಹೌದು ತಮ್ಮ, ನೋಡ, ನಾವು ನಿಮ್ಮ ತಂಗಿ ಊರಿಗೆ ಹೋಗಿ ಬರ್ತೀವಿ. ನೀನು ಹೊಲಕ್ಕೆ ಹೋಗಬೇಡ, ತಿಳಿತೇನ? ಆಯ್ತಪ್ಪ. ಅಪ್ಪ ಅವ್ವ, ನೀವು ತಂಗಿ ಮನೆಗೆ ಹೋಗ್ತಿರಲ್ಲ, ಹಂಗ ಈ ವಿಷಯ ನನ್ನ ತಂಗಿಗೆ ಹೇಳ್ಬಿಡ್ರಿ. ಅಣ್ಣ ಹ್ಯಾಂಗಿದಾನಂತ ಕೇಳಿದ್ರ ಆರಾಮಿದಾನಂತ ಹೇಳ್ಬಿಡ್ರಿ. ಬಿಡಪ್ಪ ರೀ. ನೋಡು, ನೀನು ಹೊಲಕ್ಕೆ ಹೋಗಬೇಡ, ಸೊಸಿ ಕೂಡ ಇಲ್ಲೇ ಇದ್ಬಿಡ, ತಿಳಿತೇನ ನಿಂಗ? ಮಾವ, ಅವ್ರು ಹೊಲಕ್ಕೆ ಹೋಗ್ಲಿ ಬಿಡ್ರಿ. ಮನುಷ್ಯ ಮಾಡುವ ಕರ್ತವ್ಯ ಮಾಡ್ತಾನೇ ಇರ್ಬೇಕು. ಅಯ್ಯಯ್ಯೋ, ನೀವೇನ್ ಹಿಂಗ ಮಾತಾಡ್ಕೊತ ನಿಲ್ತಿರೋ ಏನು ಬರ್ತಿರೋ? ಬ್ಯಾಡ್ವಾ ತಂಗಿ, ನೀ ಹೇಳುದು ತಪ್ಪು. ಇರ್ಲಿ ಅವ ಇಲ್ಲಿ. ಹೋಗುನ ತಂಗಿ, ಹುಷಾರಾಯವ್ವ. ಭಾರತಿ, ತೆಗೆದುಕೊಳ್ಳಿ, ಹೊಲಕ್ಕೆ ಹೋಗಿ ಊಟ ಮಾಡಿ. ಮತ್ತ ನಾನಂತೂ ಊಟ ಮಾಡ್ತೀನಿ, ನಿನ್ನ ಊಟ ಮಾಡ್ತೀನಿ. ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನಿಮ್ಮ ಕರ್ತವ್ಯ ನೀವು ಮಾಡಿ. ತ್ಯಾಗಕ್ಕೆ ಎಂದೆಂದೂ ಈ ಲೋಕದ ನೋವೇನು, ತ್ಯಾಗಕ್ಕೆ ಎಂದೆಂದೂ ಈ ಲೋಕದ ನೋವೇನು, ಸ್ವಾರ್ಥ ಪ್ರಪಂಚದಲ್ಲಿ ಯಾ ಸತ್ಯಕ್ಕೆ ಸಾವೇನು, ಜಗದ ಕರೆಲ್ಲ ವಿಶ್ವಾಸಕ್ಕೆ ಸೋವೇನು, ನಿಸ್ವಾರ್ಥಕ್ಕೆ ಚಿತೆಯೇನು, ನಿಸ್ವಾರ್ಥಕ್ಕೆ ಸೋವೇನು, ನಿಸ್ವಾರ್ಥಕ್ಕೆ ಸುಖವೇನು, ತ್ಯಾಗಕ್ಕೆ ಎಂದೆಂದೂ ಈ
ಸೇರಿ ಬಾಳು